ಅಲ್ಲಿ ಗಿರಿಜನರ ಹಟ್ಗಳನ್ನ 5 ಹಟ್ಟನ್ನ 9 ಹಟ್ಟಿಗೆ ಇವರು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೂ ಕಡೆಯಿಂದ ಇನಾಗ್ರೇಷನ್ನು ಎಲ್ಲ ಬಂದು ಅವರೇ ಮಾಡಿದ್ದು. ಈ ಗಿರಿಜನರು ಇದನ್ನು ಮಾಡಿದಾಗ ಹಿಚಿ ಬೋರ್ಲಂಗೆ ಅನ್ನೋರು ಇರಲಿಲ್ಲ. ಅವರು ಯಾವ ಇದರಲ್ಲೂ ಇರಲಿಲ್ಲ, ಯಾವ ಇದರಲ್ಲೂ ಏನು ನಮ್ಮ ಆಡಳಿತ ಮಂಡಳಿಯಲ್ಲೂ ಇರಲಿಲ್ಲ. DC ಅರ್ಚನಾ ಅಂತ, MS ಅರ್ಚನಾ ಅಂತ, ಆಮೇಲೆ ಇಕ್ರಮ್ ಅಂತ ಚೀಫ್ CEO ಲೋಕರುಚಿಗೆ ಹೋಗಿ ಅಲ್ಲಿ ಅದು ನಮ್ಮದೇ ಅಲ್ಲ, ಅಚ್ಚುಕಟ್ಟಾಗಿರ್ಬೇಕು, ಗಲೀಜ್ ಇರಬಾರ್ದು ಅಂತ ಹೇಳ್ತಿದ್ದೆ ಅವ್ರಿಗೆ. ಅಷ್ಟು ನಿಂತಿದ್ದೆ. ಆ ಕಡೆಯಿಂದ ಸೆಲ್ವಕುಮಾರ್ ಬಂದರು. ರುದ್ರಪ್ಪ ಹೌ ಆರ್ ಯು ಅಂತ ತಪ್ಕೊಂಡ್ರು. ನೋ, ಯು ಆರ್ ಸಪೋಸ್ ಟು ಬಿ ಅಟ್ ಸ್ಟೇಟ್ ಲೆವೆಲ್, ಐ ಆಮ್ ವೆರಿ ಸಾರಿ. ಇಕ್ರಮ್, Rudrappa, lot of experience in development department, has done wonderful job, work. Take his guidance ಅಂತ ಅಂದರು. ಹಾಗೆ ಅಷ್ಟು ಇಂಪ್ರೂವ್ ಮಾಡಿದೆ. ಐ ಕೆನಾಟ್ ಕಂಪೇರ್ ತಿಮ್ಮೇಗೌಡ ವಿತ್ ಶಂಕರಲಿಂಗೇಗೌಡ. ನೋಡು, ವಿಧಾನಸೌಧ ಬಿಟ್ಟು ಬಂದರೆ ನಾನು ಇಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೋಬೇಕು ಅಂತ ಯಾಕೆ ಬರ್ತೀನೋ, ಒಂದು ಟೀ ಕುಡಿದು ಈ ಪರಿಸರದಲ್ಲಿ ಕೂತ್ಕೋಬೇಕು, ಹೆಂಗೆ ಮಾಡ್ಬಿಟ್ಟು ರುದ್ರಪ್ಪ ನೀನು ಅಂತ ಅಂದರು. SM ಕೃಷ್ಣ ಅವ್ರ ಹತ್ರ ನಾನು 9 ವರ್ಷ ಸೇವೆ ಮಾಡಿದೆ. ಚಿತ್ರಕಲಾ ಪರಿಷತ್ತಿನ ಪ್ರತಿಯೊಂದು ಇದನ್ನು ನನ್ನ ಕಾಲದಲ್ಲಿ ಡೆವಲಪ್ ಆಯಿತು. ಬಟ್ ಇಲ್ಲಿ ನನ್ನ ಫೋಟೋ ಹೆಸರನ್ನೇ ಬರಬಾರ್ದು ಅನ್ನೋ ರೀತಿ ಅವರ ಬಿಹೇವಿಯರ್ ನೋಡಿದೆ. ಜನಪದ ಲೋಕದಲ್ಲಿ ಅವತ್ತೇ ರಾಜೀನಾಮೆ ಕೊಟ್ಟು ಬೇಡ. ಇವಾಗ ನಾನು ಬಾವಿನಲ್ಲಿದ್ದೆ, ಜನಪದ ಲೋಕದಲ್ಲಿ ನಾನು ಬಾವಿನಲ್ಲಿದ್ದೆ. ಇವಾಗ ನಾನು ಸಾಗರದಲ್ಲಿದ್ದೀನಿ. ಸಮಾಜ ಅನ್ನೋ ಸಾಗರದಲ್ಲಿ ನಾನು ಎಷ್ಟು 100 ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ. ಅಲ್ಲಿ ಹಿಂದಕ್ಕೆ ಏನಿತ್ತು ಅಂದರೆ ಕೆರೆ ಪಕ್ಕ ಎಲ್ಲ ಬೆಳ್ಕೊಂಡು ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಚಿರತೆಗಳು, ಒಂದ್ಸರಿ ಚಿರತೆನೂ ಇತ್ತು ಅಲ್ಲಿ. ಕಾಡಂದಿಗಳು ತುಂಬ ಇರೋವು, ಹೋಗ್ತಿರಲ್ಲ. ಆಮೇಲೆ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ನೈಟು ನಡೀತಾ ಇದ್ದು, ಹಗಲೊತ್ತಿನಲ್ಲೇ ಬಂದವರು ಹೋಗಿ ಅಲ್ಲಿ ಕೂತ್ಕೊಬಿಡೋರು, ಈ ಮುಸ್ಲಿಮ್ಸ್ ಇವರೆಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಚ್ಚುಕಟ್ಟು ಮಾಡಿ ಅಲ್ಲಿ ಗಿರಿಜನರ ಹಟ್ಗಳನ್ನ 5 ಹಟ್ಟನ್ನ 9 ಹಟ್ಟಿಗೆ ಇವರು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೂ ಕಡೆಯಿಂದ ಇನಾಗ್ರೇಷನ್ನು ಎಲ್ಲ ಬಂದು ಅವರೇ ಮಾಡಿದ್ದು. ಮಾಡಿಸಿ 5 ಹಟ್ಟನ್ನ ನಾನೇ ಇದ್ದಾಗಲೇ ಕಟ್ಬಿಟ್ಟೆ. ಇನ್ನು 4 ಹಟ್ಟು ಇವಾಗ ಅದು ಮುಂದ್ಗಡೆ ಚಿಕ್ಕದಾಗಿ ಕಟ್ಟಿ. ಲೋಕದ ಪರಿಕಲ್ಪನೆ ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯ ಅಂತ ಬೋರ್ಡ್ ಹಾಕಿದಾರಲ್ಲ. ಹೌದೌದು. ಪರಿಕಲ್ಪನೆ ಅಂದರೆ ಹಿಚಿ ಬೋರ್ಲಿಂಗಯ್ಯ ಯಾವಾಗಿರಲಿಲ್ಲ. ಅವರು ಅಲ್ಲಿಗೆ ಹೆಚ್ಚಿಗೆ ಬಂದೂ ಇಲ್ಲ. ಅವರು ನಾನಿದ್ದಾಗಿಲ್ಲ. ಈ ಗಿರಿಜನರು ಇದನ್ನು ಮಾಡಿದಾಗ ಹಿಚಿ ಬೋರ್ಲಿಂಗಯ್ಯ ಅನ್ನೋರು ಇರಲಿಲ್ಲ. ಅವರು ಯಾವ ಇದರಲ್ಲೂ ಇರಲಿಲ್ಲ, ಯಾವ ಇದರಲ್ಲೂ ಏನು ನಮ್ಮ ಆಡಳಿತ ಮಂಡಳಿಯಲ್ಲೂ ಇರಲಿಲ್ಲ. ಬಟ್ ನಾನು ಅವ್ರ ಸಂಪರ್ಕ ಇರ್ತಿತ್ತು, ಮಾತಾಡ್ತಿದ್ದೆ ನಾನು. ಸರ್ ಹಿಂಗಿದೆ, ಇದು ಹಿಂಗೆ ಮಾಡೋದ, ಹಂಗೆ ಮಾಡೋದ. ಬಟ್ ಹರ್ಷ ಸೊಲಬಕ್ಕನವರು, ಹೌದು, ಅವರು ಹುಬ್ಳಿಯವರು, ಅದೇ ಕಲಾವಿದ. ಅವರು ಪರಿಕಲ್ಪನೆ, ಅವರು ಅದನ್ನ ಇವೆಲ್ಲ ಮಾಡಿ ಎಲ್ಲ ಅವ್ರು ಮಾಡಿದ್ದು. ಅಂದ್ರೆ ಗಿರಿಜನ ಲೋಕದ ಆರಂಭದ ಕಾಲದ CEO ನೀವು? ನಾನೇನು. ಹೌದು. ನಿಮ್ಮ ಕಾಲದಲ್ಲಿ? ನಮ್ಮ ಕಾಲದಲ್ಲೇ 5 ಕಂಪ್ಲೀಟ್ ಆಯ್ತು. ಗಿರಿಜನ ಇದನ್ನ 5ನ್ನ ನಾನು ನನ್ನಿದ್ದಾಗಲೇ ಕಟ್ಟಿದೆ. ಯಾವ ಕಮ್ಯುನಿಟಿ ಹಟ್ಗಳನ್ನ ಕಟ್ಟಿದ್ರಿ? ಅಲ್ಲಿ ನನಗೆ ತಿಳಿದ ಹಂಗೆ ಜೇನ್ ಕುರುಬ್ರು, ಅಲಕ್ಕಿ ಒಕ್ಕಲಿಗರು, ಗೊಂಡ್ರು, ಗೌಳಿಗಳು 5 ನಮ್ಮ ಕಾಲದ. ಅವು ಒಂದು ಸೈಡ್ ಹಿಂಗೆ. ಇವಾಗ 4 ಈ ಸೈಡ್ನಲ್ಲಿ ಇವೆ. ಮುಂದ್ಗಡೆ ಚಿಕ್ಕದಾಗಿ ಮಾಡಿದ್ದಾರೆ. ಇದು ಅವ್ರ ಪರಿಕಲ್ಪನೆ. ಯಾರ್ದು? ಬೋರ್ಲಿಂಗಯ್ಯ. ಅವ್ರು ಬಂದ್ಮೇಲೆ ಅದು ಆಗಿದ್ದು. ಮೊದಲೇ ಅದು ಫೌಂಡೇಶನ್ ಆಗಿತ್ತು, ಅದಾಯಿತು. ಹಾಗೆ ಮಾಡಿ ಅದನ್ನ ಆಮೇಲೆ ಆ ಕಾರಂಜಿ ಇದ್ರದ್ದು ಮ್ಯೂಸಿಕ್ ಫೌಂಟೇನ್ ಮಾಡಬೇಕು ಅಂತ ಮಾಡಿದೆ. ಅಲ್ಲಿ ಏನು ಅದೆಲ್ಲ ಬೆಳ್ಕೊಬಿಟ್ಟಿತ್ತು, ಹೋಗೋಕ್ಕೆ ಆಯ್ತಾ ಇರಲಿಲ್ಲ. ಅದೆಲ್ಲ ಕ್ಲೀನ್ ಮಾಡಿಸಿ ಆವತ್ತು ಒಂದು ಇನ್ಸಿಡೆಂಟ್ ಆಯಿತು. ನಾನು ಬೆಳಗ್ಗೆಲೆ ಹೋಗ್ತಾ ಇದ್ನಲ್ಲ, DC ಅರ್ಚನಾ ಅಂತ, MS ಅರ್ಚನಾ ಅಂತ, ಆಮೇಲೆ ಇಕ್ರಮ್ ಅಂತ ಚೀಫ್ CEO ಜಿಲ್ಲಾ ಪಂಚಾಯತ್ ಇಕ್ರಮ್ ಅಂತ, ಅವರು ಇದ್ರು. ನಾನು ಮೊದಲು ಯಾವಾಗಲೂ ಹೋದರೆ ನಾನು ಲೋಕರುಚಿಗೆ ಹೋಗಿ ಅಲ್ಲಿ ಅದು ನಮ್ಮದೇ ಅಲ್ಲ, ಅಚ್ಚುಕಟ್ಟಾಗಿರ್ಬೇಕು, ಗಲೀಜ್ ಇರಬಾರ್ದು ಅಂತ ಹೇಳ್ತಿದ್ದೆ ಅವ್ರಿಗೆ. ಯಾಕೆಂದ್ರೆ ಅವ್ರ ಓನರ್ ನಮಗೆ ಫ್ರೆಂಡು. ಅವ್ರಿಗೆ ನಾನು ಇದು ನಮ್ಮ ಚಿತ್ರಕಲಾ ಪರಿಷತ್ನಲ್ಲೇ ಹೋಟ್ಲು ಇವಾಗ ಇದೆಯಲ್ಲ, ಕಾಮತ್ ಹೋಟ್ಲು, ಅದು ನಾನೇ ಕೊಟ್ಟಿದ್ದು. ಆ ಬಿಲ್ಡಿಂಗ್ ಕಟ್ಟಿದ್ದು ನಾನೇ. ನೀವು ಹೋಗಿ ಅಲ್ಲಿ ನೋಡಿ, ಎಲ್ಲ ಇದರಲ್ಲೂ ನನ್ನ ಹೆಸರಿದೆ. ಪುಣ್ಯಾತ್ಮ ಶಂಕರಲಿಂಗೇಗೌಡರು, ಇಲ್ಲ ನಿನ್ನ ಹೆಸರಿಲ್ದನವರು ನಾನು ಬೇಡ, ದುಡಿತಿ ಹಗಲು ರಾತ್ರಿ ಅಂತ ಮಾಡಿದ್ರು. ಹಾಗಾಗಿ ಆ ಇದರಲ್ಲಿ ನೋಡಿದಾಗ ಅಲ್ಲಿ ನಿಂತಿದ್ರು DC ಅವರಿದ್ದರು. DC ಅವ್ರು ನನಗೆ ಲೋಕರುಚಿನಲ್ಲಿ, ಅಮ್ಮ ಚೆನ್ನಾಗಿದ್ದಾರೆ ಅಂತ ನಮಸ್ಕಾರ ಮಾಡಿದೆ. ರುದ್ರಪ್ಪನವ್ರು ಏನಿಲ್ಲಿ ಅಮ್ಮ, ನಾನು ಬರ್ತೀನಿ, ಯಾವಾಗಲೂ ಬೇಗನೆ ಬಂದ್ಬಿಟ್ಟು ಇವೆಲ್ಲ ನೋಡೋಣ ಅಂತ ಬರ್ತೀನಿ. ಆಮೇಲೆ ಇವರು ಇಕ್ರಮ್ ಅಂತ ಅಂದ್ಬಿಟ್ಟು ಚೀಫ್ ಸೆಕ್ರೆಟರಿ ಅವರು ಜಿಲ್ಲಾ ಪಂಚಾಯತ್, 2 ತಿಂಗಳಾಗಿದೆ. ನಮಸ್ಕಾರ ಮಾಡಿದೆ.
ಆಮೇಲೆ ಅಷ್ಟು ನಿಂತಿದ್ದೆ, ಆ ಕಡೆಯಿಂದ ಸೆಲ್ವಕುಮಾರ್ ಬಂದರು. ಸೆಲ್ವಕುಮಾರ್ ಬಂದವರು ರುದ್ರಪ್ಪ ಹವರ್ ಯು ಅಂತ ತಪ್ಕೊಂಡ್ರು. ನನಗೆ ಅವರು ಭಾರಿ ಅವ್ರ ಮಿಸ್ಸಸ್ಗೆ ನಾನು ಅಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ಇದೆಲ್ಲ ಕೊಟ್ಟಿದ್ದೆ. ಅಲ್ಲ ಆವಾಗ ಇದು ಇವ್ರಿಗೆ ಸ್ಪೆಷಲ್ ಆಫೀಸರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಇವರು ಯಡಿಯೂರಪ್ಪ ಅವ್ರಿಗೆ. ಯಡಿಯೂರಪ್ಪ ಅವ್ರಿಗೆ CMಗೆ ಯಡಿಯೂರಪ್ಪ ಅವ್ರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು. ಸೊ ಅವರು ತಪ್ಪಿಕೊಂಡು ಆಮೇಲೆ ಹೌ ಯು ಆರ್ ಹಿಯರ್ ಸರ್, ನಾನು ನಾವು ಐ ಆಮ್ ಟೇಕಿಂಗ್ ಚಾರ್ಜ್ ಆಫ್ CEO. ನೋ, ಯು ಆರ್ ಸಪೋಸ್ ಟು ಬಿ ಅಟ್ ಸ್ಟೇಟ್ ಲೆವೆಲ್, ಐ ಆಮ್ ವೆರಿ ಸಾರಿ. ನೋ ಸರ್, ನಾನು ಹಿಂಗೆ ತೋಟ ಇದೆ, ಆ ಒಂದು ಉದ್ದೇಶದಲ್ಲಿ ನಾನು ಪರಿಸರದಲ್ಲಿರಬೇಕು ಅಂತ ತೀರ್ಮಾನ ಮಾಡಿ ಬಂದೆ ಸರ್. ಇಲ್ಲೇ ಹಾಗೆ ಸಮಾಜ ಸೇವೆ ಮಾಡಿಕೊಂಡು ಇದು ಮಾಡೋಣ ನಾನು. ವೆಲ್ ಡನ್. ಇವರು ಇಕ್ರಾಮ್ ರುದ್ರಪ್ಪ, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ವರ್ಕ್, ಟೇಕ್ ಹಿಸ್ ಗೈಡೆನ್ಸ್ ಅಂತ ಅಂದರು. ಆಮೇಲೆ ಅವರು ಭಾಳ ಕ್ಲೋಸ್ ಆಗ್ಬಿಟ್ರು. ಅದಾದಮೇಲೆ ಆಯಪ್ಪ ದುಡ್ಡು ಕೊಟ್ಟರು ಆ ಕಾರಂಜಿ ಇದಕ್ಕೆ. ವಿಕ್ರಮ್ ಅವರು? ಹೌದು, ಅವ್ರು ಕೊಟ್ಟಿದ್ದು. ಹಾಗೆ ಅಷ್ಟು ಇಂಪ್ರೂವ್ ಮಾಡಿದೆ. ತುಂಬ ದೊಡ್ಡ ಮನೆ ಅವು ಇವು ಅವೆಲ್ಲ ಏನೇನೋ ಆಗಿದ್ದೋ ಅವೆಲ್ಲ ಅಚ್ಚುಕಟ್ಟು ಮಾಡಿ ಇಂಪ್ರೂವ್ ಮಾಡಿದೆ. ಆಮೇಲೆ ಯಾಕೋ ಮನಸ್ಸಿಗೆ ತಿಮ್ಮೇಗೌಡರದ್ದೇ ಒಂಥರ ಸ್ವಭಾವ. ಐ ಕೆನಾಟ್ ಕಂಪೇರ್ ತಿಮ್ಮೇಗೌಡ ವಿತ್ ಶಂಕರಲಿಂಗೇಗೌಡ. ಶಂಕರಲಿಂಗೇಗೌಡ ಯೂಸ್ ಟು ಸೇ ಎಸ್, ಇಫ್ ಯು ಡೋಂಟ್ ವಾಂಟ್ ಯುವರ್ ನೇಮ್, ಐ ಡೋಂಟ್ ವಾಂಟ್ ಮೈ ನೇಮ್ ಆಲ್ಸೋ ಅನ್ನೋದು ಅಷ್ಟೇ. ಇದಕ್ಕೆ ನಿಸ್ವಾರ್ಥಿ ಮನೋಭಾವ. ಯಾಕೆಂದರೆ ಫಸ್ಟ್ ಅಲ್ಲಿ ನಾನು ಮಾಡಿದ್ದು ನಂಜುಂಡರಾಯರು ಅದನ್ನು ಇದು ಮಾಡಿದ್ರು. ಅವರು ಬಸ್ಟ್ ಇರಲಿಲ್ಲ ಅಲ್ಲಿ ಚಿತ್ರಕಲಾ ಪರಿಷತ್ತಿಂದ. ಹೋಗಿ ನೋಡಿ ಇವಾಗ ಯಾವಾಗ ಮಾಡಿದ್ದೀನಿ ಅಂತ ಗೊತ್ತಾಗ್ತದೆ. ನಮ್ಮ ಹೆಸರು ಶಂಕರಲಿಂಗೇಗೌಡರದ್ದು. ಅದು ಮಾಡಿದಾಗ ನಾನು ಇದನ್ನು ತೊಗೊಂಡೋಗಿ ಕೊಟ್ಟೆ. ಹಿಂಗೆ ನೋಡಿದ್ರು, ಎಸ್ ಫೈನ್ ರುದ್ರಪ್ಪ. ಅವರು ಇಂಗ್ಲೀಷೇ ಜಾಸ್ತಿ. ಮೈ ನೇಮ್ ಇಸ್ ದೇರ್, ವಾಟ್ ಅಬೌಟ್ ಯು ಸರ್? ಸ್ಟಾಫ್ ಅಂತ ಹಾಕಿದ್ದೀನಲ್ಲ ಸರ್. ಹಾಕಿದ್ದೀನಿ ಸರ್. ನೋ, ಐ ವಾಂಟ್ ಯುವರ್ ನೇಮ್ ಆ್ಯಂಡ್ ಸ್ಟಾಫ್. ಐ ವಾಂಟ್ ಯುವರ್ ನೇಮ್. ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಹಿಯರ್. ನನ್ನ ಚೇಂಬರ್ನ ನಾನು ಬಂದರೆ ಖುಷಿ. ನೋಡು, ವಿಧಾನಸೌಧ ಬಿಟ್ಟು ಬಂದರೆ ನಾನು ಇಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೋಬೇಕು ಅಂತ ಯಾಕೆ ಬರ್ತೀನೋ, ಒಂದು ಟೀ ಕುಡಿದು ಈ ಪರಿಸರದಲ್ಲಿ ಕೂತ್ಕೋಬೇಕು. ಹೆಂಗೆ ಮಾಡ್ಬಿಟ್ಟು ರುದ್ರಪ್ಪ ನೀನು ಅಂತ ಅಂದರು. ಅವತ್ತೇ ಅವರು ಈ ಸಿಂಗ್ಲರ್ ರೋಡ್ನಲ್ಲಿ ಹೆಂಗೆ ಮಾಡಿಬಿಟ್ಟು ರುದ್ರಪ್ಪ ಎಂದೂ ಮಾತಾಡಿದ್ರಲ್ಲ. ಅವರು SM ಕೃಷ್ಣ ಅವರು ಎಂದೂ ರೇಗ್ದವರೆಲ್ಲ SM ಕೃಷ್ಣ ಅವ್ರ ಹತ್ರ ನಾನು 9 ವರ್ಷ ಸೇವೆ ಮಾಡಿದನು. ಚಿತ್ರಕಲಾ ಪರಿಷತ್ತು ಮತ್ತು BDO ಇಲ್ಲಿ 4 ವರ್ಷ ಅಂತ ಅಂದರು. ಇವತ್ತಲ್ಲಿ ನೀವು ಹೋಗಿ ನೋಡಿ, ನಾನು ಹೇಳೋದಲ್ಲ, ಚಿತ್ರಕಲಾ ಪರಿಷತ್ತಿನ ಪ್ರತಿಯೊಂದು ಇದನ್ನು ನನ್ನ ಕಾಲದಲ್ಲಿ ಡೆವಲಪ್ ಆಯಿತು. ಕ್ಯಾಂಪಸ್ಸು ಸೇರಿ ಎಲ್ಲ ಇದರಲ್ಲೂ ನನ್ನ ಹೆಸರಿದೆ, ನನ್ನ ಹೆಸರು. ಬಟ್ ಇಲ್ಲಿ ನನ್ನ ಫೋಟೋ ಹೆಸರನ್ನೇ ಬರಬಾರ್ದು ಅನ್ನೋ ರೀತಿ ಅವರ ಬಿಹೇವಿಯರ್ ನೋಡಿದೆ. ಇಲ್ಲಿ ನಮ್ಮ ಲೋಕರುಚಿನಲ್ಲಿ, ಜನಪದ ಲೋಕದಲ್ಲಿ ಅಂದರೆ ಅವ್ರಿಗೆ ನಾನು ಅಷ್ಟೇ ಇರಬೇಕು, ಇನ್ನು ಉಳಿದಿರೋರೆಲ್ಲ ದೇ ಆರ್ ಜಸ್ಟ್ ಲೈಕ್ ಸಬಾರ್ಡಿನೇಟ್ಸ್, ದೇ ಆರ್ ನಾಟ್ ವರ್ತ್ ಟು ಬಿ ವಿತ್ ಮೀ ಅನ್ನೋಂಗೆ ಆ ರೀತಿ. ಫೋಟೋ ಜೊತೆಲಿ ಯಾವ್ದಾರು ಇದು ಬಂದ್ಬಿಟ್ಟಿದೆ ಅಂತ ಹಿಂಗೇನೋ ಒಂಥರ ಅನ್ನೋರು. ಆವಾಗ ನಾನು ಬೇಡ, ಇದು ಉತ್ತಮ ಆರೋಗ್ಯಕರ ಮನಸ್ಥಿತಿ ಇಲ್ಲ. ಅವತ್ತೇ ನಾನು ರಾಜೀನಾಮೆ ಕೊಟ್ಟು, ಇಲ್ಲಾಂದ್ರೆ ಅವ್ರು ಇವಾಗಲೂ ಹೇಳ್ತಾರೆ, ನೀವು ಇದ್ದಿದ್ರೆ ಏನೇನು ಮಾಡ್ತಿದ್ರು ಸಾರ, ಅನ್ಯಾಯ ಮಾಡಿಬಿಟ್ರಿ ಅಂತ. ಅವತ್ತೇ ರಾಜೀನಾಮೆ ಕೊಟ್ಟು ಬೇಡ, ಇಲ್ಲಾಂದರೆ ಇನ್ನೂ ಇರ್ತಿದ್ನೇನೋ ನಾನು. ಇದು ನನ್ನಿದು. ಬಟ್ ಅದು ನನಗೆ ಸಮಾಧಾನ. ನಾನು ಸೇವೆ ಮಾಡಿದ್ದೀನಿ. ಯಾವುದೇ ಇದಿಲ್ದೇ, ಸ್ವಲಾಭ ಇಲ್ದೇ, ಆ ಸಂಸ್ಥೆ 1 ರೂಪಾಯಿ ಹಾಳಾಗ್ದಂಗೆ ನೋಡಿಕೊಂಡು ಸಂಸ್ಥೆಗೆ ನಾನು ದುಡಿದಿದ್ದೀನಿ, ತ್ಯಾಗ ಬಂದೆ. ಬಟ್ ಇವಾಗ ಸಮಾಜದಲ್ಲೇ ಮಾಡ್ತಾ ಇದ್ದೀನಲ್ಲ. ಇವಾಗ ನಾನು ಬಾವಿನಲ್ಲಿದ್ದೆ, ಜನಪದ ಲೋಕದಲ್ಲಿ ನಾನು ಬಾವಿನಲ್ಲಿದ್ದೆ. ಇವಾಗ ನಾನು ಸಾಗರದಲ್ಲಿದ್ದೀನಿ. ಸಮಾಜ ಅನ್ನೋ ಸಾಗರದಲ್ಲಿ ನಾನು ಎಷ್ಟು 100 ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ಬರ್ತಾರೆ, ಸಣ್ಣ ಪುಟ್ಟದ್ದು ಮಾಡ್ತೀನಿ. ಇವಾಗ ನಾನು ಯೋಗೇಶ್ವರ್ಗೆ ಯಾವುದೋ ಒಂದು ಮೊನ್ನೆ ಫಂಕ್ಷನ್ ಇದ್ದೆ, ಇದು ಮಾಡಬೇಕು ಅಂತ ಆಯ್ತು ಅಂದ್ರೆ, ಇವಾಗ ಕುಮಾರಸ್ವಾಮಿಗೆ ಅವ್ರು ಬಂದರು, ಹೋಗೋಣಪ್ಪ ನಾನು ಮಾತಾಡ್ತೀನಿ, ಜೊತೆಲಿ ಹೋಗೋಣ ಅಂದರೆ ಅಷ್ಟೇ. ಇವಾಗ ಸಾಗರದಲ್ಲಿದ್ದೀನಿ, ಬಾವಿನಲ್ಲಿಲ್ಲ. ಬಾವಿಯಿಂದ ಜಾನಪದ ಲೋಕ ಅನ್ನೋ ಬಾವಿಯಿಂದ ಬಂದು ಸಾಗರ ಅನ್ನೋ ಸಮಾಜಕ್ಕೆ ಬಂದು ದುಡಿತಾ ಇದ್ದೀನಿ. ಭಾಳ ಸಮಾಧಾನ ಇದೆ. ಸಮಾಜಕ್ಕೆ ಋಣ ತೀರಿಸ್ತಾ ಇದ್ದೀನಪ್ಪ. ತುಂಬ ತಡವಾಗಿ ಮಾತಾಡ್ಸ್ಬಿಟ್ಟು ನಿಮ್ಮನ್ನು ಅಂತ ನನಗೆ ಗಿಲ್ಟ್ ಕಾಡ್ತಾ ಇದೆ. ಅದು ಇಚ್ಛೆ, ಭಗವಂತನ ಇಚ್ಛೆ. ಮುಂಚೆ ನೀವು ನನಗೆ ಸಿಕ್ಬಿಟ್ಟಿದ್ರೆ ನಾನು ತುಂಬ ಸ್ವಲ್ಪ ಸರಿದಾರಿಲಿ ಹೋಗೋಕೆ ಅನುಕೂಲ ಆಗ್ಬಿಟ್ಟಿರೋದು ಅಂತ ಕಾಣುತ್ತೆ. ಅಲ್ಲ, ಹಾಗನ್ನೋದಕ್ಕಿಂತ ಏನಾಗ್ತಾ ಇದೆ ಅದು ಒಳ್ಳೇದಕ್ಕೆ ಅಂತ ಭಾವನೆ ಮಾಡ್ಕೊಳ್ಳೋಣ. ಅದು ನನ್ನ ಅಭಿಪ್ರಾಯ. ನಥಿಂಗ್ ಇಸ್ ಟೂ ಲೇಟ್, ನಥಿಂಗ್ ಇಸ್ ಟೂ ಅರ್ಲಿ.
ಸಮಚಿತ್ತದಿಂದ ನಾವು ಹೋದಾಗ ನಮ್ಮ ಪರಿಶುದ್ಧವಾದ ಆತ್ಮದಲ್ಲಿ ನಮ್ಮ ಗುರಿ ಚೆನ್ನಾಗಿದ್ದರೆ, ನಮ್ಮ ಮಾರ್ಗ ಚೆನ್ನಾಗಿದ್ದರೆ ನಮ್ಮ ಆತ್ಮಶುದ್ಧಿ ಆಗಿರ್ತದೆ, ನೆಮ್ಮದಿ ಇರುತ್ತೆ. ಅದು ನನ್ನ ಅಭಿಪ್ರಾಯ. ಒಂದು ನೀವು ಒಬ್ಬ ಸರ್ಕಾರದ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಿ ಬಂದಿರೋದ್ರಿಂದ ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲದೆ ಹೋಗಿದ್ರೆ ಈ ಪ್ರಶ್ನೆ ನಿಮ್ಗೆ ಕೇಳೋದಲ್ಲ. ಖಂಡಿತ ಹೇಳಿ. ಒಂದು ಉನ್ನತ ಮಟ್ಟದ ಅಧಿಕಾರವನ್ನು ಅನುಭವಿಸಿ ಸರ್ಕಾರದ ಲೆವೆಲಲ್ಲಿ, ಉದಾಹರಣೆಗೆ ಯಾವುದೋ ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ಗಳಾಗೋ ಅಥವಾ ವಿ ಸಿಗಳಾಗೋ ಬಂದವರು ನಿವೃತ್ತಿಯ ನಂತರ ಕೂಡ ಈ ರೀತಿ ನಿಗಮ ಮಂಡಳಿಗಳು, ಅಕಾಡೆಮಿಗಳು, ಪರಿಷತ್ಗಳಿಗೆ ಆಸೆ ಪಡ್ತಾರಲ್ಲ ಕೂತ್ಕೋಬೇಕು ಅಂತ, ಏನು ಅದಕ್ಕೆ ಅದು ಕಾರಣ ಏನು ಅಂತ ತಿಳಿಸ್ಕೊಡಿ. ಬಹುಶಃ ಅವರಲ್ಲಿ ಏನಿದೆ ಅಂದರೆ ನಾನತ್ವ ಅನ್ನೋದಿರ್ಬೋದು, ಸವಲತ್ತು ಬೇಕು ಅಂತ ಇರಬೇಕು. ಯಾವ ವ್ಯಕ್ತಿಗೆ ಸ್ವಾರ್ಥ ಇರ್ತದೆ, ಸಮಾಜಮುಖಿಯಾಗಿ ಚಿಂತನೆ ಮಾಡೋದಿಲ್ಲ, ಸ್ವಾರ್ಥ ತುಂಬಿಕೊಂಡಿರ್ತದೆ, ನನ್ನದು ಅನ್ನೋದಿರ್ತದೆ, ನನ್ನ ಸ್ವಹಿತಾಸಕ್ತಿ ಅನ್ನೋದಿರ್ತದೆ, ನನ್ನ ಪ್ರಚಾರಕ್ಕೆ ಯಾಕೆ ಸಿಗ್ತಾ ಇಲ್ಲ, ನನ್ನನ್ನು ಏನೋ ಸಮಾಜ ಮರ್ತು ಬಿಡ್ತೇನೋ ಅಂತ ಆಗಿರ್ತದೆ, ಸವಲತ್ತು ಬೇಕು ಅನ್ನೋ ಆಸೆ ಇರ್ತದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ನನ್ನ ಅನುಭವದಲ್ಲಿ ಸವಲತ್ತು ಬೇಕು, ಊಟದ ಕಾರ್ ಬೇಕು, ಕುತ್ಕೊಳ್ಳೋಕೆ ಒಂದು AC ಕ್ಯಾಬಿನ್ ಬೇಕು, ಎಲ್ಲ ಗೌರವ ಬೇಕು. ಈ ಮನೋಭಾವ ಇರ್ತಕ್ಕಂಥ ಒಂದು ಜನಸಂಖ್ಯೆ ಇವತ್ತು ಇದ್ದಾರೆ ಅಂತ ವ್ಯಕ್ತಿಗಳು ತುಂಬ ಇದ್ದಾರೆ. ಹೌದು. ಮೊನ್ನೆ ಯಾರೋ ಹಿರಿಯರು ಹೇಳ್ತಿದ್ರು ವಿಧಾನಸೌಧದಲ್ಲಿ ಕೂತು ಮಾತಾಡ್ತಿರ್ಬೇಕಾದ್ರೆ, ಹಿಂಗೆಲ್ಲ ಬಂದ್ಬಿಡ್ತಾರೆ ಕಣ್ರಿ, ಏನ್ರಿ ಮಾಡೋದು, ತಿಳಿದವರು ವಿದ್ವಾಂಸರು ಜ್ಞಾನಿಗಳು ಅಂದ್ಕೊಂಡು ಬಂದ್ಬಿಡ್ತಾರೆ, ಅಲ್ಲಿ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಮಂತ್ರಿಗಳ ಹತ್ರ ಹೇಳಿಸ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತಾರೆ ನಿಗಮ ಮಂಡಳಿಗಳಲ್ಲಿ. ನನ್ನ ಅನುಭವಕ್ಕೆ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಯಾರು ಈ ಅಧಿಕಾರ ಇರ್ತಕ್ಕಂಥವ್ರು ಇಂಥ ಗಿರ್ಕಿ ಹೊಡಿತಾರೆ, ಸುತ್ತಾ ಇರ್ತಾರೆ, ಅವರೆಲ್ಲ ಮಹಾನ್ ಸ್ವಾರ್ಥಿಗಳು, ಸಮಾಜಕ್ಕೆ ಸೇವೆ ಮಾಡೋರಲ್ಲ. ಸ್ವಾರ್ಥಕ್ಕಾಗಿ ಬಂದಂಥವ್ರು, ಸವಲತ್ತಿಗಾಗಿ ಬಂದಂಥವ್ರು 100ಕ್ಕೆ 99 ಭಾಗ ಯಾರು ಬೇಕಾದ್ರೂ ನಾನು ಕೇಳಲಿ. ಮೊನ್ನೆ ದಿನ ಎಲ್ಲ ಒಂದು ಇದಾಯಿತು, ನನಗೆ ಇದು ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಅಧಿಕಾರವನ್ನ ತಿಂದು ನುಂಗಿ ಕುಡಿದು ಮತ್ತೆ ಬೇಕು. ಯಾಕೆ ಅಂತ ಅದು ಆ ಸ್ವಾರ್ಥದ ಮನೋಭಾವ ಯಾಕೆ ಅಂತ ಅವರೇ ಆ ಅಧಿಕಾರ ಇರ್ತಕ್ಕಂಥವ್ರು ಸುತ್ತಮುತ್ತ ಗಿರಿಕೆ ಹೊಡೆಯೋರು. ಇದನ್ನ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನಮ್ಮ ರಾಮಕೃಷ್ಣ ಹೆಗಡೆ ಅಂತವರು, ನಮ್ಮ ದೇವೇಗೌಡರು ಅಂತವರು, ಅವ್ರು ಭಾಳ ಸೂಕ್ಷ್ಮ ಜೀವಿಗಳು, ಭಾಳ ಸೂಕ್ಷ್ಮ. ಯಾರನ್ನ ಎಲ್ಲಿಡಬೇಕು, ಹೇಗೆ ಮಾಡಬೇಕು ಮಾಡ್ತಾಯಿದ್ರು. ಅಂಥವ್ರು ಇಲ್ಲ ಇವಾಗ. ಹಾಗಾಗಿ ಇವರು ಮತ್ತೆ ಅಲ್ಲಿಗೆ ಸೇರ್ಕೊಳ್ತಾರೆ, ಸವಲತ್ತು, ಮಜಾ, ಮೋಜು ಮಸ್ತಿ ಮಾಡ್ತಾರೆ, ದುಡ್ಡು ಹಾಳು ಮಾಡ್ತಾರೆ, ಸಮಾಜದ ದುಡ್ಡು ಹೋಗ್ತದೆ. ಏನು ಮಾಡಕ್ಕೆ ಗುಂಪು ಜಾಸ್ತಿ ಆಗುತ್ತೆ, ದುಷ್ಟರು ಗುಂಪು ಜಾಸ್ತಿ ಆಗುತ್ತೆ. ಅದರಿಂದ ಅಗತ್ಯ ಇಲ್ಲ. ಅಧಿಕಾರದಲ್ಲಿರೋ ಮತ್ತೆ ಅಧಿಕಾರ ಕೊಡಬಾರ್ದು, ಅವ್ರಿಗೆ ಕೊಡಬಾರ್ದು. ಯಾರೋ ಸಾಮಾನ್ಯ ನಿಮ್ಮಂಥವ್ರನ್ನ ಕೂರಿಸಿ, ಅನುಭವ ಇರೋರನ್ನ, ನಿಜವಾಗಿ ಕಾಳಜಿ ಇರ್ತಕ್ಕಂಥವ್ನ ಕೂರಿಸಿ ಅದು ಇಂಪ್ರೂವ್ ಆಗ್ತದೆ. ನಾನು 2 ವರ್ಷದಲ್ಲಿ ಇಂಪ್ರೂವ್ ಮಾಡಿದೆ. 20 ವರ್ಷದಲ್ಲಿ ಆಗಿರಲಿಲ್ಲ ಅಲ್ಲಿ ಕೆಲಸ. ಹೋಗಿ ಬೇಕಾದ್ರೆ ಇವತ್ತು ಅಲ್ಲಿದ್ದಾರಲ್ಲ ನೌಕರರು, ಯಾರನ್ನಾರು ಕೇಳಿ, ಸ್ಟಾರ್ಟಿಂಗ್ ಆ ಕೌಂಟ್ರ್ನಲ್ಲಿ ಟಿಕೆಟ್ ಕೊಡ್ತಾರ, ಅಲ್ಲಿಂದ ಕೇಳ್ಕೊಂಡೋಗಿ ಸುಮ್ಮನೆ ನೋಡಿ, ಯಾರಪ್ಪ ಇದೇನು ಇವೆಲ್ಲ ಯಾರ್ಯಾರ ಕಾಲದಲ್ಲಿ ಆಯಿತು ಅಂತ ಹೇಳಿ, ಪುಣ್ಯಾತ್ಮ ರುದ್ರಪ್ಪ ಅಂತ ಹಗಲು ರಾತ್ರಿ ದುಡಿಯೋರ್ಗೆ ನೀವು ಗೌರವ ಕೊಡ್ತಾ ಇಲ್ಲ. ಅನ್ಫಾರ್ಚುನೇಟ್ ಈ ಸಮಾಜದಲ್ಲಿ ಪ್ರಾಮಾಣಿಕರಿಗೆ ಗೌರವ ಕೊಡ್ತಾ ಇಲ್ಲ. ಅವರು ನೆನಗುದಿಗಿದ್ದಾರೆ ಅಥವಾ ಮೂಲೆ ಗುಂಪಾಗ್ತಾ ಇದ್ದಾರೆ. ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಮಾಡ್ತಾರೆ, ಅದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಹೌದು. ಅಂದ್ರೆ ನಾನು ಹೇಳೋದು, ಸರ್ಕಾರದ ಅನುದಾನಿತ ಸಂಸ್ಥೆಗಳು ಸೇವೆಯನ್ನು ಮರೆತು ಅನುದಾನದ ಗಂಟಿಗೆ, ಆ ಮೊತ್ತಕ್ಕೆ ಆಸೆ ಪಟ್ಟರೆ ಸೇವೆ ಎಲ್ಲಿ ಬರುತ್ತೆ ಸರ್? ಹೋಯ್ತು, ಅದಿಲ್ಲ ಅಲ್ವಾ? ಅದು ಹೌದು, ಖಂಡಿತ ಅದು ಒಪ್ತೀನಿ ನಾನು ನಿಮ್ಮ ಮಾತು. ಅದು ನಡೀತಾ ಇರೋದು ಅದೇ. ಏನು ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಪರಿಹಾರ ಏನು? ನಾನು ಹೇಳಿದ್ನಲ್ಲ, ಪರಿಹಾರ ಏನಿಲ್ಲ. ಅಧಿಕಾರದಲ್ಲಿರ್ತಕ್ಕಂಥವ್ರು, ಅಧಿಕಾರ ಸೂತ್ರವನ್ನು ಹಿಡಿದುಕೊಂಡಿದ್ದಾರಲ್ಲ, ಅವರು ಬಹಳ ಎಚ್ಚರಿಕೆಯಿಂದ, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಾವು ಏನಾದ್ರು ಒಂದು ಮಾತಾಡೋನಾಗ ಸಾರ್ವಜನಿಕ ಜೀವನದಲ್ಲಿ ಬಂದಂಥವ್ರು, ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವ್ರು ಈ 2 ಅಲುಗಿನ ಖಡ್ಗ ಇದ್ದಂಗೆ. ನಮ್ಮ ಮಾತು ಎಚ್ಚರಿಕೆಯಲ್ಲಿರಬೇಕು, ಹದಭರಿತವಾಗಿರಬೇಕು, ಮಿತಿ ಮೀರಿ ಇರಬಾರ್ದು. ಅದು ಟೀಕೆ ಇರ್ಬೋದು, ಪ್ರಶಂಸೆ ಇರ್ಬೋದು. ಸಮಚಿತ್ತವಾಗಿ ಸಮಭಾವದಿಂದ ಇರಬೇಕೇ ಹೊರತು ಅದು ಬಿಟ್ಬಿಟ್ಟು ಹೋಯ್ತು ಅಂದರೆ ಹೋಯ್ತು, ಅಲ್ಲಿಗೆ ಹದಗೆಟ್ಟು ಹೋಯ್ತು. ಅದೇ ಇವಾಗ ಆಗ್ತಾ ಇರೋದು. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಅಧಿಕಾರ ಸೂತ್ರ ಹಿಡ್ತಕ್ಕಂಥವ್ರು ಒಂದು ಸಂಸ್ಥೆಗೆ ಹಾಕೋನಾಗ ಆ ಯೋಚನೆ ಮಾಡಿ, ಈ ಸಂಸ್ಥೆಗೆ ಎಷ್ಟು ಸಮಾಜಕ್ಕೆ ಆ ಸಂಸ್ಥೆಗೆ ಅನುಕೂಲ ಆಗುತ್ತೆ, ಈ ವ್ಯಕ್ತಿ ಅರಿಯಾನ ಪ್ರಾಮಾಣಿಕನ ಬದ್ಧತೆ ಇದೆಯಾ,
ಕೆಲಸ ಮಾಡೋ ಶಕ್ತಿ ಇದೆಯಾ, ಇವೆಲ್ಲ ಯೋಚನೆ ಮಾಡಿ. ಏನು ನಮ್ಮ ಇವರು ವಿಶ್ವೇಶ್ವರಯ್ಯನವ್ರು ಹೇಳ್ತಾ ಇದ್ರು, ಮನುಷ್ಯನಿಗೆ ಏನು ಬೇಕು ಅಂತ ಅಂದರೆ ಒಂದು ಜ್ಞಾನಶಕ್ತಿ ಬೇಕು, ಎರಡನೇದು ಇಚ್ಛಾಶಕ್ತಿ ಬೇಕು, ಮೂರನೇದು ಕ್ರಿಯಾಶಕ್ತಿ ಬೇಕು. ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಯಾವಾಗ ಆ ಒಂದು ನಾನು ಜಾನಪದ ಲೋಕಕ್ಕೆ ಹೋದೆ, ಜಾನಪದ ಲೋಕದ ಬಗ್ಗೆ ನಾನು ಜ್ಞಾನವನ್ನು ಸಂಪಾದನೆ ಮಾಡಿದೆ. ಅದು ಬಿಟ್ಬಿಟ್ಟು ನನಗೆ ಇನ್ನೇನು ಕಾಣಬಾರ್ದು. ನಾನು ಹಾಗೆ ಮಾಡಿದ್ದು, ಅಲ್ಲಿ ಎಲ್ಲೋದ್ರೂ ನಾನು ಹಾಗೆ ಮಾಡಿದ್ದು. ಆ ಇದಿರಬೇಕು, ಆ ಜ್ಞಾನಶಕ್ತಿ ಅಲ್ಲಿಗೆ ಹೋದಾಗ ಆ ಸಂಸ್ಥೆ ಬಗ್ಗೆ ಇದ್ರ ಬಗ್ಗೆ. ನಂತರ ನಮಗೆ ಇಚ್ಛಾಶಕ್ತಿ, ಏನು ಇದನ್ನು ಮಾಡಲೇಬೇಕು, ಇಂಪ್ರೂವ್ ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇರಬೇಕು. ಅವೆರಡೂ ಇದ್ರೆ ಸಾಲದು. ಅದು ಏನು ಅಂತಂದರೆ ವಿದ್ಯಾರ್ಥಿ ಗಣೇಶನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಪೂಜೆ ಮಾಡಿಕೊಂಡು ಏನಪ್ಪ ನಾನು ಪಾಸ್ ಮಾಡಪ್ಪ ಫಸ್ಟ್ ಕ್ಲಾಸ್ನಲ್ಲಿ ಅಂದರೆ ಆಗೋದಿಲ್ಲ. ಕ್ರಿಯಾಶಕ್ತಿ ಬೇಕು. ಕ್ರಿಯಾಶಕ್ತಿ ಅಂದರೆ ನಾನು ಬೆಳಗಿನ ಸಾಯಂಕಾಲ ಗಂಟೆ ದುಡಿದ್ನಲ್ಲ ಜಾನಪದ ಲೋಕದಲ್ಲಿ, ಹಾಗೆ ಚಿತ್ರಕಲಾ ಪರಿಷತ್ನಲ್ಲಿ ಅಥವಾ ಇನ್ನು ಎಲ್ಲೇ ತಗೊಳ್ಳಿ ದುಡಿದ್ನಲ್ಲ, ಹಂಗೆ ದುಡಿಯೋವಂಥ ವ್ಯಕ್ತಿಗಳು ಇಂಥವ್ರಿಗೆ ನೀವು ಮಾಡಿ. ಈ ಸಮಾಜ ರಾಮರಾಜ್ಯ, ಅದಿಲ್ಲ ಅಂದರೆ ಆಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದು ಸತ್ಯ. ನೀವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಅದೇ ಬದುಕಿನಲ್ಲಿ ಬಂದಂಥವ್ರು. ಯಾವುದೋ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನಗೆ ನನ್ನ ಮನೆಗೆ ಒಬ್ಬ MLA ಮಿನಿಸ್ಟ್ರ್ ಪರವಾಗಿ ಬಂದು 2.5 ಕೋಟಿ ರೂಪಾಯಿ ದುಡ್ಡು, ಆಮೇಲೆ ಇನ್ನು 2.5 ಕೋಟಿ ಅಥವಾ 3 ಕೋಟಿ ಸೈನ್ ಮಾಡಿದ್ದಾರೆ, ಬ್ಲ್ಯಾಂಕ್ ಚೆಕ್ಕು ಬರ್ಕೊಳ್ಳಿ, 3 ಕೋಟಿ ಮೇಲೆ ಬ್ಯಾಡಿ, ಇವಾಗ ಕ್ಯಾಶ್ 2.5 ಕೋಟಿ ಅಂತ ಅಂದರು. ಏನಕ್ಕೆ ಏನೋ ಇರ್ತವೆ ವ್ಯವಹಾರಗಳು. ನಾನು ಹೇಳಿದೆ, ಗೌಡ್ರೆ ನಿಮ್ಗೆ ಭಾರಿ ಗೌರವ ಕೊಟ್ಟೆ, ಎಲ್ಲ ನಗ್ನಗ್ತ ತಿಂಡಿ ತಿಂದ್ವಿ, ಯಾಕೆ ಹೆಂಗೆ ನನಗೆ ಅವಮಾನ ಮಾಡಿಬಿಟ್ರಿ? ಏನಿಲ್ಲ ತಗೊಳ್ಳಿ ಸರ್ ಹೇಳಿದರೆ, ಸಾಹೇಬ್ರು ಇನ್ನೇನಾರು ಇದ್ರೆ ಹೇಳಿ, ಬೇಕಾದ್ರೆ ಹೇಳ್ತೀನಿ, ಇನ್ನೂ ಜಾಸ್ತಿ ಅಮೌಂಟ್ ಇದ್ದರೆ ಬೇಕಾದ್ರೆ ಇನ್ನೊಂದು ಚೆಕ್ ಇದು ಮಾಡ್ಕೊಂಡು, ಇಲ್ಲಾಂದ್ರೆ ಇವಾಗಲೇ ಫೋನ್ ಮಾಡಿ ಕೇಳ್ತೀನಿ, ಸಾಹೇಬ್ರು ಇನ್ನೊಂದು ಸ್ವಲ್ಪ ಕೇಳ್ತೀನಿ. ಛೇ ಅಲ್ಲ, ನನ್ನ ಬೆಲೆ ಅಷ್ಟೇನೆಯಾ? ಅವರೇನೋ ಕಟ್ಬಿಟ್ರು, ಅವರು ದೊಡ್ಡ ಮಂತ್ರಿಗಳು, ನೀವು ನನ್ನ ಬೆಲೆ ಅಷ್ಟಕ್ಕೆ ಫಿಕ್ಸ್ ಮಾಡಿದ್ರ? ನನ್ನ ಬೆಲೆ ಅಷ್ಟೇನೆಯಾ ಅಂದೆ. ನೀವು ಹೇಳಿದ ಅರ್ಥ ಆಯಿತು ಸರ್, ಏನು ಮಾಡೋದು? ಅವ್ರು ಹೇಳಿದ್ದು ನಾನು ಕೇಳಿದೆ, ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ, ದಯಮಾಡಿ ಹೋಗಿ ಇನ್ನೊಂದು ದಿನ ನಮ್ಮ ಮನೆಯೊಳಗೆ ಬರಬೇಡಿ. ಇಂಥವು ಎಷ್ಟೋ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ, ಹೀಗೆ ಬಂದವನು ನಾನು. ಪ್ರಾಮಾಣಿಕರು ಬದುಕಲ್ಲಿ ಸೋತ್ಬಿಡ್ತಾರಲ್ಲ ಯಾಕೆ ಅಂತ? ಇಲ್ಲ, ಸೋತು ಗೆಲ್ಲಬೇಕು. ಅದಕ್ಕೆ ನಾನೇ ಉದಾಹರಣೆ. ನಾನು ಸೋತಿದ್ದೀನಿ, ಇವಾಗ ಗೆಲುವನ್ನೇ ಕಾಣ್ತಾ ಇದ್ದೀನಿ. ನಾನು ಎಲ್ಲೋ ಒಂದು ಕಡೆ ಸೋತಿದ್ದೀನಿ, ಬಟ್ ನೆಕ್ಸ್ಟು ನಾನು ಪ್ರತಿದಿನ ಗೆಲುವನ್ನು ಕಾಣ್ತಾ ಇದ್ದೀನಿ. ಇದಿರಬೇಕು, ಕಠಿಣವಾದ ಶ್ರದ್ಧೆ ಬದ್ಧತೆ ಇರಬೇಕು. ಯಾರು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಖಂಡಿತ. ಮನುಷ್ಯನಲ್ಲಿ ಇರ್ತಕ್ಕಂಥ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಒಂದು ಇದನ್ನು ಕೊಟ್ಬಿಟ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ಮೊನ್ನೆ ಸರ್ ಈ ವಿಷಯ ಇಲ್ಲಿ ಅಪ್ರಸ್ತುತ ಅಂತ ಕಾಣುತ್ತೆ, ಆದರೆ ಇಲ್ಲಿ ಕೋಟ್ ಮಾಡಿ ಅಡ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ಬರಲಿ ಅಂತ. ಏನಾಯಿತು ಗೊತ್ತಾ, ಮೊನ್ನೆ ಯಾವುದೋ ಒಬ್ಬ ಈ ನಾಡಿನ ಹಿರಿಯ ವಿದ್ವಾಂಸರ ಹತ್ರ ನಾನು ಚರ್ಚೆ ಮಾಡ್ತಾ ಕೂತಿದ್ದೆ. ಅವ್ರ ಹತ್ರ ಈ ಪ್ರಶ್ನೆ ಮಾತಾಡಿದೆ ನಾನು, ಸರ್ ಹೇಗೆ ಇದು ವ್ಯವಸ್ಥೆಗಳಿಗೆ ಆಗ್ತಾ ಇದಾವಲ್ಲ ಅಂತ. ಏನಂದ್ರು ಗೊತ್ತಾ, ಬೆಳಗ್ಗೆ ಎಲ್ಲ ಪುಂಗಿ ಊದೋದು, ಬಂದು ರಾತ್ರಿ ಆದ ಕ್ಲಬ್ಬಲ್ಲಿ ಕುತ್ಕೊಂಡು ಅವರು ಗಂಟೆ ವಿಸ್ಕಿ ಕುಡಿಯೋದು, ಹಿಂಗಾದರೆ ಉದ್ಧಾರ ಆಗುತ್ತೇನೆಯ? ಆಗಲ್ಲ ಕಣೆಯ ಪರಿಸ್ಥಿತಿ. ಪ್ರಾಮಾಣಿಕರು ಕೊರತೆ ಇದೆ ಕಣೆಯ ಸಮಾಜದಲ್ಲಿ. ಖಂಡಿತ. ಇದನ್ನು KR ಪೇಟೆ ಕೃಷ್ಣ ಅವರು ನನಗೆ ಹೇಳಿದ್ರು. ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಅವರು ಮೈಸೂರು ಮನೆ ಅವರು ಹೋಗ್ತಾಯಿದ್ರು. ಅವ್ರಿಗೆ ಏನೋ ಆಯಿತು ಅಂತಂದರೆ, ನಮ್ಮ ಮನೆಯಿಂದ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಬೈರಾಪಟ್ಟಣಕ್ಕೆ ಹೋಗ್ಬಿಟ್ಟಿದ್ದಾರೆ. ಫೋನ್ ಮಾಡವ್ರೆ, ರುದ್ರಪ್ಪನ ಮನೆ ಅಲ್ಲಿ ಬರೋರು, ರೋಡ್ ಸೈಡ್ನಲ್ಲಿ ಮನೆ ಇರೋದು. ಆ ಕೋರ್ಟ್ ಇದೆಯಲ್ಲ, ಆ ಕೋರ್ಟ್ನ ಪಕ್ಕ ಮನೆಗಳಿವೆ ನೋಡಿ, 3ನೇ ಮನೆ 4ನೇ ಮನೆನೇ ನಮ್ಮ ಮಾವರ್ದು ರೋಡ್ ಸೈಡ್ನಲ್ಲಿ. ನಮ್ಮ ರುದ್ರಪ್ಪ ಅವ್ರ ಮಾವನ ಮನೆ ಹೋದ್ವ, ಇಲ್ಲೇ ಇದ್ದ, ಎಂಥ ಕೆಲಸ ತೋಟದಲ್ಲಿದ್ದನೋ ಇಲ್ಲಿದ್ದಾನೋ ಗೊತ್ತಿಲ್ಲ ಅಂತ ಫೋನ್ ಮಾಡಿದ್ರು. ಸರ್ ಇಲ್ಲ, ತೋಟದ ಮನೇಲೇ ಇದ್ದೀನಿ ಸರ್, ಎಲ್ಲಿದ್ದೀರಿ ಸರ್ ಅಂದೆ. ಇಲ್ಲ ಕಣೋ, ಬಂದ್ಬಿಟ್ಟೆ ಇಷ್ಟು ದೂರ ಅಂತ ಅಂದರು. ಆಮೇಲೆ ಹೆಂಗೋ ಮಾಡ್ತಾಯಿದ್ದಿ, ಏನು ಮಾಡ್ತಾಯಿದ್ಯೋ? ಅವರು ಅದಾದ 4 ತಿಂಗಳಿಗೆ ತೀರ್ಕೊಬಿಟ್ರು. ಬಲಗೈ ನನಗೆ ಇವಾಗಲೂ ಕಣ್ಣಿರುವ ಅಂಥ ವ್ಯಕ್ತಿ ಸಿಗೋದಿಲ್ಲ ಬಿಡಿ, ಭಾಳ ಹತ್ತಿರದಲ್ಲಿದ್ದರು. ನಾನು ಹೆಂಗೆ ನಡೆಸ್ತಾ ಇದೆಯೋ ಏನೋ, ನಾವು ಬಲವಂತ ಮಾಡಿದ್ವು ಅಂದ್ಬಿಟ್ಟು ಏನಾದ್ರು ಬೈಕೊಳ್ತಾ ಇದೆಯೇನೋ ಅಂತ ಅಂದರು. ಸಾರ್ ಖಂಡಿತ ಇಲ್ಲ, ಆದರೆ ಒಂದು ಸ್ವಲ್ಪ ನನಗೆ ನೋವು ಆಗ್ತಾ ಇದೆ, ಯಾಕೆ ಇದು ಅಂತ ಏನಾಯ್ತಯ್ಯ ಅಂದ. ಹೀಗೆ ಒಂದು ಸಬ್ ಇನ್ಸ್ಪೆಕ್ಟ್ರು ಯಾವುದೋ ಒಂದು ಇದಿತ್ತು, ಹೋದೆ. ಪಾಪ ನಿರಪರಾಧಿ ಅವನು, ಅವನ ಹತ್ರ ದುಡ್ಡು ಕಿತ್ಕೊಂಡು ಇದು ಮಾಡಿ ಓಡಾಡಿಸ್ತಾ ಇದ್ದಾರೆ. ಅವನು ಯಾರೋ ಪಾಪದ ಕೆಲಸ ಮಾಡಿದವನಿಗೆ ನಾನು ಅವನು ಅಲ್ಲಿ ಹೋದರೆ ಆತ ಕೂತ್ಕೊಳ್ಳಿ ಅನ್ನೋದಕ್ಕೆ ಅವನಿಗೆ ಇಲ್ಲ, ಆಸೆ ಇಲ್ಲ. ಏನು ಸರ್ ಅಂತಾನೆ ಕೂತ್ಕೊಳ್ಳಿ ಅನ್ನೋದಿಲ್ಲ. ಆಮೇಲೆ ಸಾರಿ ಅಂದ್ಬಿಟ್ಟು ಕೂರಿಸ್ತಾನೆ. ಆಮೇಲೆ ಫೋನು ಅದು ಯಾರ್ದು ಫೋನ್ ಬರ್ತಿದ್ದೀನಿ ಮಾಡಿ, ಸರಿ ಸರ್ ಆಯ್ತು ಸರ್
ಅವನು ಬಿಡಿಸ್ತಾನೆ. ಹ್ಞೂ ಒಬ್ಬ ಅಪರಾಧಿನ ಬಿಡಿಸ್ತಾನೆ, ನಿರಪರಾಧಿ ಹತ್ರ ದುಡ್ಡು ಕಿತ್ಕೊಳ್ತಾನೆ. ನಾನು ನಿರಪರಾಧಿ ಪರ ಹೋಗಿದ್ದೀನಿ, ನಮಗೆ ಸ್ಪಂದಿಸೋದಿಲ್ಲ. ನಾನು ಹಾಗೆ ಇವೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿ ಬಂದೆ. ಬಿಡೋ ರುದ್ರಪ್ಪ, ಬೇಜಾರು ಅಂಥವೆಲ್ಲ ಆಗ್ತವೆ, ಅಂಥವೆಲ್ಲ ಮರ್ತು ಬಿಡು, ಒಳ್ಳೆಯವರು ಒಳ್ಳೆಯ ಕೆಲಸ ಮಾಡು, ಬೇಜಾರು ಮಾಡ್ಕೋಬೇಡ, ಅದಕ್ಕೆ ಬೇಜಾರು ಮಾಡ್ಕೋಬೇಡ ಅಂದರು. ಅದು ಸತ್ಯ. ಅದಾದ 4 ತಿಂಗಳಿಗೆ ಪಾಪ ಅವರು ಚೆನ್ನೈಗೆ ಹೋಗ್ಬಿಟ್ರು ಅವರು. ಹೀಗೆ ಇವೆಲ್ಲ ಇರ್ತವೆ ಕಾಂತರಾಜ್ ಅವರೇ. ಅದರಿಂದ ನಾವು ಅದಕ್ಕೆ ನಿರಾಸೆ, ದುಃಖ, ಪ್ರಾಮಾಣಿಕ ದಾರಿಗೆ ಯಾವತ್ತೂ ಜಯ ಸಿಗುತ್ತೆ. ಹೌದು, ತಾಳ್ಮೆ ಇರಬೇಕು, ತಾಳ್ಮೆ. ತಾಳ್ಮೆ ಇರಬೇಕು. ಭಕ್ತನಿಗೆ ದೇವ್ರ ತಕ್ಷಣ ಪ್ರತ್ಯಕ್ಷ ಆಗ್ತಾನ, ದರ್ಶನ ಹಾಕ್ಕೊಡ್ತಾನ, ಟೈಮ್ ತಗೊಳುತ್ತೆ. ಬಟ್ ಅವನಿಗೆ ಎಂದೂ ಇದು ಸೋಲಕ್ಕೆ ಬಿಡಲ್ಲ. ಯಾವತ್ತಿದ್ರೂ ಅವನಿಗೆ ವಿಜಯನೇ. ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸತ್ಯಮೇವ ಜಯತೆ. ಅದರಲ್ಲಿ ಖಂಡಿತವಾಗಿ ಅವನಿಗೆ ಸಿಕ್ಕೇ ಸಿಗುತ್ತೆ. ಬಟ್ ತಾಳ್ಮೇಲೆ ಹೋಗ್ಬೇಕಷ್ಟೆ. ಈಗ ಹೇಗಿದೆ ಬದುಕು? ನಾನು ಭಾಳ ನೆಮ್ಮದಿ ಸುಖವಾಗಿದ್ದೀನಿ, ಭಾಳ ಸುಖವಾಗಿದ್ದೀನಿ. ನಾನು ಮಾನಸಿಕವಾಗಿ ಅದೇ ನನಗೆ ಹೇಳ್ತಾರೆ, ಹೆಂಗೆ ಏನು ನಿಮ್ಮ ಮುಖ ಶೈನಿಂಗ್ ಇದೆ ಅಂತ. ಇವಾಗ ಮೊನ್ನೆ ಇಲ್ಲೆಲ್ಲ ಇದೆ, ತೋರಿಸ್ತೀನಿ. ಏನು ಸರ್ ನೀವು ಹಿಂಗಂತೀರಿ, ನೋಡಿದ್ರೆ ನಿಮ್ಮ ಮುಖ ಕಳೆ ಇದೆ, ಇದು ಹೆಂಗೆ ಸರ್ ಅಂತ. ನಾನು ಕಳೆ ಹೆಂಗಿದೆ ಅಂದರೆ, ನಾನು ಅಭ್ಯಾಸ ಏನೂ ಇಲ್ಲ, ಕುಡಿಯೋದಿಲ್ಲ, ಸಿಕ್ಕಾಬಟ್ಟೆ ತಿನ್ನೋದಿಲ್ಲ. ಬೆಳಗ್ಗೆ 4:15 4:45 ಹೇಳ್ತೀನಿ. ಅವನಿಗೆ ಗೊತ್ತಿದೆ ನಾನು ಸೌಂಡ್ ಮಾಡೋದು ಇದು ಮಾಡೋದೆಲ್ಲ, ಯೋಗ ಮಾಡ್ತಾ ಇರ್ತೀನಿ. ಅವನು ಅಲ್ಲಿ ಒಂದರ ಇದ್ದಾಗ ಕೇಳ್ತೀನಿ. ಇವತ್ತುವರೆಗೆ ನಾನು PUC ಶುರು ಮಾಡಿದ್ದು, PUC ಇವತ್ತುವರೆಗೂ ಯೋಗ ಮಾಡ್ತೀನಿ, ಎಕ್ಸಸೈಜ್ ಮಾಡ್ತೀನಿ. 1 ಅವರ್ 35 to 45 ಮಿನಿಟ್ಸು ವಾಕು ಇಲ್ಲೇ ಮಾಡ್ತೀನಿ. ಊಟ ತಿಂಡಿ 8:30ಯಿಂದ 9 ಗಂಟೆ ಒಳಗಡೆ ಯಾವತ್ತೂ ಮಿಸ್ ಆಗೋಂಗಿಲ್ಲ. 1 ಗಂಟೆಯಿಂದ 1:30 ಊಟ ಭಾಳ ಕಡಿಮೆ ನಾನು ತಿನ್ನೋದು. ರಾತ್ರಿ 7:30ಯಿಂದ 8 ಗಂಟೆ ಒಳಗಡೆ ಊಟ. ಹಣ್ಣು ತಿಂತೀನಿ, ಬೆಳಗ್ಗೆ ಡ್ರೈ ಫ್ರೂಟು, ಹಾಲು ಕುಡಿತೀನಿ ಯೋಗ ಆದಮೇಲೆ. ಸಾಯಂಕಾಲ ಒಂದು ತಿಳಿಸಾರ ಅನ್ನ, ಮೊಸರನ್ನ ಅಷ್ಟೇ, ಇನ್ನೇನು ತಿನ್ನಲ್ಲ. ಮಧ್ಯಾಹ್ನ ಮುದ್ದೆ. ಮಾಂಸಾಹಾರದ ಅಭ್ಯಾಸ ಇಲ್ಲ, ಭಾರಿ ಇಲ್ಲ, ಅಪರೂಪಕ್ಕೆ ತಿನ್ನೋದಿಲ್ಲ. ಅದಲ್ಲೂ ಮಟನ್ ಗಿಟನ್ ಏನು ತಿನ್ನಲ್ಲ ನಾನು. ಗೌಡ್ರು ನಾವು ಆ್ಯಕ್ಚುಲಾಗಿ ತಿನ್ನಲ್ಲ. ಚಿಕನ್ ಯಾವಾಗಲೇ ಮನಸ್ಸಿದ್ರೆ ತಿಂತೇನೆ, ಅದು ಇಲ್ಲ. ಅದು 2 ಪೀಸ್ ಅದ್ರ ಮೇಲೆ ತಿನ್ನೋಲ್ಲ. ಹೀಗೆ ಬಂದ್ಬಿಟ್ಟೆ ನಾನು PUC. ಇವಾಗಲೂ ಎಲ್ಲ ಹಾರೆ ಕೆಲಸ, ಗುದ್ಲಿ ಕೆಲಸ ಮಾಡ್ತೀನಿ. ಕೇಳಿ ಅವನ್ನ, ಅವ್ರ ಅಪ್ಪಂಗಿಂತ ಚೆನ್ನಾಗಿ ನಾನು ಇವನು ಮಾಡ್ತೀವಿ. ಗಂಟೆಗಟ್ಟಲೆ ಮಾಡ್ತೀನಿ. ಹೊರಟಿದೆ ಕೈ, ಇದು ಮುಟ್ಟು ನೋಡಿ, ಹೊರಟಿದೆ. ಇವಾಗಲೂ ಹಾರೆ ಕೆಲಸ, ಗುದ್ಲಿ ಕೆಲಸ ಮಾಡ್ತೀನಿ. ಒಬ್ರಿಗೆ ನೋವು ಕೊಡೋದಿಲ್ಲ, ಅದು ಮುಖ್ಯ. ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ, ಒಬ್ರಿಗೆ ಮೋಸ ಮಾಡಲ್ಲ, ನೋವು ಕೊಡಲ್ಲ. ಅದು ನನ್ನ ಮಾನಸಿಕವಾಗಿ ಆರೋಗ್ಯ ಇದೆ, ಅದೇ ಮೇನ್. ಯಾವ ಮನುಷ್ಯನಿಗೆ ಮಾನಸಿಕವಾಗಿ ಆರೋಗ್ಯ ಇರ್ತದಾನೆ, ಅವನು ದೈಹಿಕವಾಗಿ ಆರೋಗ್ಯವಾಗಿರ್ತಾನೆ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಗೆ ಮಾತನಾಡು. ಜನಪದ ಸಿರಿ ಕನ್ನಡದ ವೀಕ್ಷಕರಿಗೆ, ಅಭಿಮಾನಿಗಳಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಒಂದು ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ, ಸಮಾಜಮುಖಿಯಾಗಿ ನಮ್ಮ ಕಾಂತರಾಜು ಅವರು ಇವತ್ತು ನನ್ನ ಒಂದು ಸಂದರ್ಶನವನ್ನು ಮಾಡಿದ್ದಾರೆ. ನಾನು ಭಾಳ ಖುಷಿ ಆಯಿತು, ಭಾಳ ಅಭಿಮಾನ ಇದೆ ನನಗೆ ಜಾನಪದ ಸಿರಿಯ ಇದ್ರ ಬಗ್ಗೆ. ಈ ಒಂದು ಕೆಲಸ ಕೈಂಕರ್ಯವನ್ನು ವ್ಯವಸ್ಥಿತವಾಗಿ, ವಿಸ್ತಾರವಾಗಿ, ಸಮಾಜಮುಖಿಯಾಗಿ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಈ ದಿಕ್ಕಿನಲ್ಲಿ ನೀವು ಸಾಗಿ, ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ನನ್ನ ಇಡೀ ಒಂದು ಸ್ನೇಹ ಬಳಗ ನಿಮ್ಮ ಜೊತೆ ಇರ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ, ನಿಮಗೆ ಈ ಜಾನಪದ ಸಿರಿ ಹೆಮ್ಮರವಾಗಿ ಬೆಳೀಲಿ, ಆಲಮರವಾಗಿ ಬೆಳೀಲಿ. ನಮ್ಮೆಲ್ಲರ ಸಹಕಾರ ಇದೆ, ಪ್ರೋತ್ಸಾಹ ಇದೆ. ಶುಭ ಹಾರೈಸ್ತಾ ನಾನು ನಿಮಗೆ ಶುಭವನ್ನು ಕೋರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ.